ಸಫಾರಿಗೆ ಹೋಗೋ ಮುನ್ನ ಎಚ್ಚರ ಬನ್ನೇರುಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ದಾಳಿ ನಡೆಸಿದೆ. ಸಫಾರಿ ವಾಹನದ ಮೇಲೆ ಏಕಾಏಕಿ ಎರಗಿದೆ ಚಿರತೆ. ಸ್ಯಾಟರ್ಡೆ ಸಂಡೇ ಟೈಮಲ್ಲಿ ಅಥವಾ ರಜಾ ಇದ್ದಂತ ಟೈಮಲ್ಲಿ ಮನೆಯಲ್ಲಿ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗ್ಬೇಕು, ಸಫಾರಿಗೆ ಹೋಗೋಣ ಅಂತೇಳಿ ಬಹಳಷ್ಟು ಜನ ಹೋಗ್ತಾರೆ. ಇಲ್ಲೇ ಬನ್ನೇರುಘಟ್ಟದಲ್ಲಿ ಸಫಾರಿಗೆ ಅವಕಾಶ ಇದೆ. ಬಟ್ ಆದರೆ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂತಂದ್ರೆ ಬನ್ನೇರುಘಟ್ಟದಲ್ಲಿ ಪ್ರವಾಸಿಗರ ಮೇಲೆ ಚಿರತೆ ಅಟ್ಯಾಕ್ ಮಾಡಿರುವಂತ ಘಟನೆ ನಡೆದಿದೆ. ಸಫಾರಿ ವಾಹನದ ಮೇಲೆ ಏಕಾಏಕಿಯಾಗಿ ಜಂಪ್ ಮಾಡಿದೆ ಚಿರತೆ. ವಹಿತಾ ಬಾನು ಎಂಬಾಕೆ ಮೇಲೆ ಚಿರತೆ ದಾಳಿ ನಡೆಸಿದೆ. ವಾಹನದ ಗ್ಲಾಸ್ ಓಪನ್ ಮಾಡಿ ನೋಡ್ತಾ ಇದ್ರು. ಅಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋದು ಅಥವಾ ವಿಡಿಯೋ ಮಾಡೋದು ಮಾಡ್ತಾ ಇರ್ತಾರೆ. ಈ ವೇಳೆ ಮಹಿಳೆಯ ಮೇಲೆ ದಾಳಿ ನಡೆಸಿದೆ ಚಿರತೆ. ಜಿಗಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಆ ಮಹಿಳೆಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ. ಆ ಸಫಾರಿ ವೆಹಿಕಲ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿ ಎಲ್ಲೂ ಕೂಡ ಒಳಗಡೆ ಬರೋದಕ್ಕೆ ಚಾನ್ಸಸ್ ಕಡಿಮೆ, ಯಾಕಂದ್ರೆ ಆ ಥರದ ಗ್ರಿಲ್ ಎಲ್ಲ ಹಾಕಿರ್ತಾರೆ. ಬಟ್ ಆದರೂ ಕೂಡ ಅದೊಂದು ಪ್ಯಾಸೇಜ್ ಏನಿರುತ್ತೆ ಆ ಪ್ಯಾಸೇಜ್ ಒಳಗೆ ಕೈ ಹಾಕಿ ಅಟ್ಯಾಕ್ ಮಾಡಿದೆ ಚಿರತೆ. ಇದು ಬನ್ನೇರುಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ನೋಡಿ, ನಿಜಕ್ಕೂ ಬಹಳ ಭಯ ಆಗುತ್ತೆ. ಯಾಕಂತಂದ್ರೆ ಅಷ್ಟು ಸಣ್ಣ ಜಾಗದಲ್ಲಿ ಅದೇನು ಒಳಗಡೆ ಬರಲ್ಲ ಅಂತೇಳಿ ಬಹಳ ಧೈರ್ಯವಾಗಿ ಕೂತಿರ್ತೀವಿ. ಯಾಕಂದ್ರೆ ಎರಡೂ ಬದಿಲಿರುತ್ತೆ. ಆಮೇಲೆ ಹತ್ತಿರದಿಂದ ನೋಡಬೇಕು, ಕಾಡು ಪ್ರಾಣಿಗಳನ್ನ ಕಣ್ತುಂಬಿಕೊಳ್ಬೇಕು ಅಂತೇಳಿ ಆ ವಿಂಡೋ ಸೀಟಲ್ಲಿ ಕೂತ್ಕೊಳ್ಳೋರು ಭಾಳ ಜನರು ಇರ್ತಾರೆ. ಅದರಲ್ಲೂ ಹೇಳಿ ಕೇಳಿ ಪುಟ್ ಮಕ್ಕಳನ್ನ ಕೂಡಿಸ್ಕೊಂಡಿರ್ತಾರೆ. ಅವರಿಗೆಲ್ಲ ತೋರಿಸ್ತಾ ಇರ್ತಾರೆ, ನೋಡಲ್ಲಿ ಚೀತಾ ಇದೆ, ಲಯನ್ ಇದೆ ಅಂತೇಳಿ. ಆ ಥರ ಅವರು ಹೋಗ್ತಾ ಇರ್ತಾರೆ. ಸಫಾರಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಂಥ ಚಿರತೆ ಏನು ಮಾಡಿದೆ, ಅದು ಏಕಾಏಕಿ ಜಂಪ್ ಮಾಡಿದೆ. ಹೊರಗಡೆಯಿಂದ ಜಂಪ್ ಮಾಡಿದಂಥ ದೃಶ್ಯ ಕೂಡ ನಾವು ಗಮನಿಸ್ತಾ ಇದ್ವಿ. ಆಮೇಲೆ ಒಳಗಡೆ ನೋಡಿ, ಆ ಮಹಿಳೆ ಏನೀಗ ಗಾಯಗೊಂಡಿದ್ದಾರೆ, ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾ ಇದೆ. ಬಟ್ ನಿಜಕ್ಕೂ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂತಂದರೆ ಕೈ ಆಚೆ ಹಾಕೋದು ಅಥವಾ ಅದನ್ನು ಕೈ ಸನ್ನೆ ಮಾಡಿ ಕರಿಯೋದು ಅಥವಾ ಕಿರ್ಚೋದು, ಜೋರಾಗಿ ಚೀರೋದು, ಈ ಥರದ್ದೆಲ್ಲ ಮಾಡಿದಂಥ ಸಂದರ್ಭದಲ್ಲಿ ಈ ಥರ ಅವು ಕೂಡ ಒಂದು ರೀತಿ ಪ್ಯಾನಿಕ್ ಆಗುತ್ತೆ. ಎಲ್ಲಿ ಏನು ಮಾಡ್ತಾರೋ ಅಂತೇಳಿ ಅದಕ್ಕೆ ಭಯ ಆಗುತ್ತೆ. ಆಮೇಲೆ ಈ ಒಂದು ಕಡೆ ಹೊರಗಡೆ ಭಾಗದಲ್ಲಿ ತೆಗೆದಿರುವಂಥ ವಿಡಿಯೋ ನೋಡ್ತಾ ಇದ್ದೀವಿ, ಮತ್ತೊಂದು ಒಳಗಡೆಯಿಂದ ಅಟ್ಯಾಕ್ ಮಾಡಿರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ.